ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಬ್ಬ ಹುಡುಗ ಒಂದು ವಯಸ್ಸಾದ ಹೆಂಗಸು ಈಕೆನ್ ಕೊಲೆ ಮಾಡೋಕ್ಕೆ ನಮ್ಮಂಥ ಬಲಶಾಲಿಗಳು ನೇಮಿಸಿದಾರಲ್ಲ ಆ ಗಜೇಂದ್ರ ಆಚಾರ್ಯರು, ಅವರಿಗೇನು ತಲೆ ಕೆಟ್ಟಿದ್ಯಾ? ದೊಣ್ಣೆ ಬೀಸಿದ್ರೆ ಒಂದೇ ಏಟಕ್ಕೆ ಸಾಯ್ತಾಳೆ ಮುದುಕಿ. ಅವಳನ್ನ ಮಾತ್ರನಾ ಅವಳಿಗೂ ಮುಗಿಸ್ಬೇಕಾ? ಅಡ್ಡ ಬಂದರೆ ಅವನ್ನೂ ಮುಗಿಸ್ತಾ ಇರೋದೆ. ಇದು ಮೋಡ ಇಲ್ಲ, ಮಳೆ ಇಲ್ಲ, ಈ ಮಿಂಚಲಿಂದ ಬಂತರು ಏನೋ ಗೊತ್ತಾಗ್ತಾ ಇಲ್ಲಪ್ಪ. ಇವ್ರೆಲ್ಲಿಂದ ಬಂದ್ರು? ಇಷ್ಟೊತ್ತು ಇಬ್ಬರೇ ಇದ್ರಲ್ವಾ? ಯಾರೋ ದಾರಿ ಹೋಗ್ತಿರ್ಬೇಕು. ಅವ್ರು ಹೋದ್ಮೇಲೆ ದಾಳಿ ಮಾಡೋಣ ಬನ್ನಿ. ಏನೋ ಇದು, 4 ಜನ ಒಬ್ಬನ ತರನೇ ಕಾಣಿಸ್ತಾ ಇದ್ದಾರೆ. ಇವ್ನು ಯಾರೋ ಮಾಡ್ಕನ್ನೇ ಇರ್ಬೇಕಣ. ಇವ್ನು ಯಾರೋ ಕಣ್ಕಟ್ ವಿದ್ಯೆ ಗೊತ್ತಿರೋನೇ ಇರ್ಬೇಕಣ. ಬಾರೋ ಬೇಗ. ಈಗ ಇಬ್ಬರೇ ಇದ್ದಾರೆ, ನಾವು ದಾಳಿ ಮಾಡ್ಬೋದಲ್ಲ? ಮಟನೇ ಬಂದ್ಬಿಡ್ತಲ್ಲ. ಅಮ್ಮ, ಒಳಗೆ ಬನ್ನಿ. ಇವನ್ ಸಾಮಾನ್ಯ ಎಲ್ಲ ಕಂಡ್ರು, ಇವನಲ್ಲಿ ಏನು ವಿಶೇಷವಾದ ಶಕ್ತಿ ಇದೆ. ನಾವೇನಾದ್ರೂ ಇವ್ನು ಮುಟ್ಟಿದ್ರೆ ನಮ್ಮನ್ನೆಲ್ಲ ಮಾಯ ಮಾಡ್ಬಿಡ್ತಾನೆ. ಹೌದೌದು, ಇವನ್ ಸವಾಸನೆ ಬೇಡ, ಅವ್ರು ಕೊಡೋ ದುಡ್ಡು ಬೇಡ. ಮೊದಲಿನ ಜಾತಲಿ ಮಾಡೋಣ. ನೋಡ್ರಪ್ಪ, ಮಾಧವಣ್ಣ, ಯಾಕೆ ಹೀಗೆ ಕೂತಿದ್ದೀರಿ? ಹುಷಾರಿಲ್ವೇನು? ನಿಮಗೆ ನನಗೇನಾಗುತ್ತೆ? ಅದಕ್ಕೆ ಗುಂಡು ಕಲ್ಲಿದ್ದಾಗಿದ್ದೀನಿ. ಶ್ಯಾಮ್ ಭಟ್ರ ಸ್ಥಿತಿ ನೋಡಿ ನನ್ನ ಮನ್ಸು ಕೆಟ್ಟಿದೆ ಅಷ್ಟೇ. ಅಲ್ವಾ ಮತ್ತೆ, ಅಗ್ರಹಾರದಲ್ಲಿ ಯಾರ ಮನೆಯಲ್ಲಿ ಶೀತ ನೆಗಡಿ ಆದ್ರೂ ಮದ್ದಿನ ಪೆಟ್ಟಿಗೆ ಹಿಡ್ಕೊಂಬಂದು ಶುಶ್ರೂಷೆ ಮಾಡೋರು. ಕಾಸಿಗೆ ಆಸೆ ಪಟ್ಟು ಜೀವ ಅಲ್ಲ ಅದು. ನಮ್ಮೂರಿಗೆ ಅವ್ರು ಒಂಥರ ಧನ್ವಂತರಿ ಇದ್ದ ಹಾಗೆ. ಪಾಪ ಅವ್ರ ಹೆಂಡತಿ ಕಾಲ್ವಾದ್ಮೇಲೆ ತುಂಬಾ ಸ್ವರ್ಗೋಗಿದ್ದಾರೆ. ಸ್ವರ್ಗಿದ್ರೆ ಹಾಲು ಗಂಜಿ ಕೊಟ್ಟು ಹೇಗೋ ಸುಧಾರಿಸ್ಬೋದಾಗಿತ್ತು ಅದಕ್ಕೆ. ಆದರೆ ನಿರಾಹಾರ ವ್ರತ ಹಿಡಿದು ಪ್ರಾಣ ತೆಗೆಯೋ ಸಂಕಲ್ಪ ಮಾಡಿ ಮಲಗಿಬಿಟ್ಟಿದ್ದಾರೆ. ಶ್ರೀಹರಿ ಶ್ರೀಹರಿ, ನಿಜವೇ ಮಾಧವಣ್ಣ?
ಹೌದು ಅದಕ್ಕೆ ನಾನು ಎಷ್ಟೋ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಟ್ಟೆ, ಆದರೆ ಅವ್ರು ಹಠ ಬಿಡ್ತಾ ಇಲ್ಲ. ಮನಸ್ಸಿಗೆ ಹತ್ರ ಆದವರು ಹೀಗೆ ಸಾವಿನ ನೋವಿನಿಂದ ನರಳಾಡೋದನ್ನು ನೋಡಿದ್ರೆ ತುಂಬ ಹಿಂಸೆ ಆಗುತ್ತೆ ಅದಕ್ಕೆ. ಇಲ್ಲ ಮಾಧವಣ್ಣ, ಅವರಿಗೆ ನಿರಾಹಾರ ವ್ರತ ಮಾಡೋದಕ್ಕೆ ಬಿಡಬಾರ್ದು. ಅವ್ರನ್ನ ಉಳಿಸ್ಕೋಬೇಕು. ಕಾಲದಿಂದಲೂ ನಮ್ಮ ಕಷ್ಟಗಳಿಗೆ ಊರ್ಗೋಲಾದ ಜೀವ ಅದು. ನಮ್ಮ ಕಣ್ಣು ಮುಂದೆನೇ ಜೀವ ಬಿಡೋದನ್ನು ನೋಡಿ ಸುಮ್ಮನಿರೋಕ್ಕಾಗತ್ತೆ? ನಡೀರಿ, ನಾನು ಬರ್ತೀನಿ. ಅವ್ರ ಮನಸ್ಸನ್ನ ಬದಲಾಯಿಸೋಣ. ಅಮ್ಮ, ನಾನು ಬರ್ತೀನಿ. ನನ್ನನ್ನು ಎತ್ತಿ ಆಡಿಸ್ತವ್ರವರು. ನನ್ನ ಮದುವೆಗೆ ಅವರಷ್ಟು ಕಷ್ಟಪಟ್ಟವರು ಬೇರೆ ಯಾರೂ ಇಲ್ಲ. ಅವರನ್ನು ನಾವು ಉಳಿಸ್ಕೊಳ್ಳೇಬೇಕು. ಹೌದು, ನಿನಗೆ ಅವ್ರ ಜೊತೆ ತುಂಬ ಸಲಿಗೆ ಇದೆ. ನಿನ್ನ ಮಾತಾದರೂ ಕೇಳ್ಬೋದೋ ಏನೋ. ನಡಿ ಹೋಗೋಣ. ಅತ್ತೆ, ನಾನು ಬರಲಾ? ಬೇಡಮ್ಮ, ನೀನು ತುಂಬ ಗರ್ಭಿಣಿ. ಇಂಥದ್ದನ್ನೆಲ್ಲ ನೋಡಿ ಮನಸ್ಸಿಗೆ ಘಾಸಿ ಮಾಡ್ಕೊಳ್ಳೋದು ಬೇಡ. ನೀನಿಲ್ಲೇ ಇರು, ನಾವು ಹೋಗಿ ಬರ್ತೀವಿ. ನಡೀರಿ ಮಾಧವಣ್ಣ, ಬಾಮ್ಮ. ಬಸ್ರಿ ಹೆಂಗಸು ಒಬ್ಬಳೇ ಇದ್ದಾಳೆ. ಮನೆಯವರೆಲ್ಲ ಹೊರಗಡೆ ಹೋದರು. ಈಗ ಏನಾದರೂ ಮಾಡಬೇಕಲ್ಲ ಇವಳಿಗೆ. ಮಾಡ್ತೀನಿ. ಶ್ಯಾಮ್ ಭಟ್ರೆ, ಕೋಪಮ್ಮ, ಮಾಧವ ನಿಮ್ಮನ್ನೇ ಕಳಿಸ್ಬಿಟ್ನಾ? ನಾನು ಬಂದಿದ್ದೀನಿ. ಶ್ಯಾಮ್ ಭಟ್ರೆ, ಏನ್ ನೀವು ಮಾಡ್ತಿರೋದು? ಸಾವು ಬರೋಕ್ಕೂ ಮೊದಲೇ ಜೀವ ಕಳ್ಕೊಳ್ಳೋದೆ. ಅವಳು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೋದ್ಲು. ನಾನು ಇನ್ಯಾರಿಗೋಸ್ಕರ ಬದುಕಿರ್ಲಮ್ಮ. ಈಸ್ಬೇಕು, ಇದ್ದು ಜಯಿಸ್ಬೇಕು ಅಂತ ನೀವೇ ಹೇಳ್ತಿದ್ರಿ. ನಿಮ್ಮ ಬಾಯಲ್ಲಿ ಇಂಥ ಮಾತಾ? ನೀವು ಈ ರೀತಿ ನಡ್ಕೊಳ್ತಿರೋದು ನಂಗೆ ಸ್ವಲ್ಪನೂ ಇಷ್ಟ ಆಗ್ತಿಲ್ಲ. ತಾಯಿ, ನನಗೆ ಈ ಬದುಕೆ ಸಾಕು ಅನ್ನಿಸ್ಬಿಟ್ಟಿದೆ. ತಾವು ಹಿರಿಯರು, ನಿಮಗೆ ಬುದ್ಧಿ ಹೇಳೋ ಶಕ್ತಿ ನಮಗಿಲ್ಲ. 100 ಕಾಲ ಸುಖವಾಗಿ ಬಾಳಿ ಅಂತ ಮದುವೆ ಮಾಡಿಸಿದವರು ನೀವು. ನೀವೇ ಈ ರೀತಿ ಉಪವಾಸ ಅಂತ ಕುಂತ್ರೆ ನಮಗೆ ಊಟ ಸೇರುತ್ತಾ? ವಯಸ್ಸಾಗ್ತಾ ಆಗ್ತಾ ಮಕ್ಕಳ ಥರ ಆಗ್ತಾರಂತೆ. ನೀವ್ಯಾಕೋ ಹಠವಾದಿ ಆಗ್ತಿದ್ದೀರಾ?